ಹೇಳಲಿಕ್ಕೆ ಅಂತ ಇಲ್ಲ. ಮಾಸ್ಟ್ರು ಹೋದ ರಾಮನವಮಿಗೆ ನಾನು ಮಟ್ಟು ದೇವಸ್ಥಾನದಲ್ಲಿ ಹೇಳಿದ್ದು ಒಂದು ಮನೆ ಕಟ್ಟಿ ಕೊಡಬೇಕು ಅಂತ ಉಂಟು ಅಂತ. ನನಗೊಂದು 2-3 ವರ್ಷದ ಹಿಂದಿಂದ ಇತ್ತು, ಆದರೆ ಅದು ಆಗಿರಲಿಲ್ಲ. ಯಾರ ಹತ್ರ ಹೇಳೋದು ಅಂತ ಒಂದು ಸತಿ ನಾನು ಹೀಗೆ ತೀರ್ಮಾನ ಮಾಡಿದೆ, ನಾವೇ ಒಂದು ಕಟ್ಟಿ ಕೊಡುವ ಅಂತ ಒಂದು ಸೇರಿ ತೀರ್ಮಾನ ಮಾಡಿದೆ. ಆಗಿರಲಿಲ್ಲ, ಒಂದು 2-3 ವರ್ಷ ಆಗಿರಲಿಲ್ಲ. ಅದು ಕಾರಣ ಎಂತ ಅಂತಂದರೆ ಅದು ಇಲ್ಲಿ ಆಗಬೇಕು ಅಂತ, ಪೆರಡೂರಿನಲ್ಲಿ ಆಗಬೇಕು ಅಂತ. ನಾನು ಪೆರಡೂರಿಗೆ ತುಂಬ ಬಂದಿದ್ದೇನೆ, ಈ ದಾರಿಯಲ್ಲಿ ಬೇಕಾದಷ್ಟು ಬಾರಿ ನಾನು ಹೋಗಿದ್ದೇನೆ ಆ ಕಡೆ ಈ ಕಡೆ. ಹಾಗೆ ಪೆರಡೂರಿನಲ್ಲಿ ಒಂದು ಮನೆ ಆಗ್ತದೆ ಅಂತ ನನಗೆ ಗೊತ್ತಿರಲಿಲ್ಲ. ಯೋಗ ಅದು ಆದದ್ದು. ನನಗೆ ಮನೆ ಕಟ್ಟಿಕೊಡಬೇಕು ಅಂತ ಯಾಕೆ ಆಲೋಚನೆ ಬಂದದ್ದು ಅನ್ನೋದಕ್ಕೆ ನಾನು ಕಾರಣ ಅವರಿಗೆ ಹೇಳಿದ್ದೆ. ನಾವು 2 ಜನರನ್ನು ನಾನು ನೆನಪಿಸಿಕೊಳ್ಬೇಕು. ಒಬ್ಬರು ಇಲ್ಲ, ಒಬ್ಬರು ಇದ್ದಾರೆ. ಅವರನ್ನು ಇವತ್ತು ಕರ್ಕೊಂಬರ್ಬೇಕು ಅಂತ ಎಣಿಸಿದೆ, ಮತ್ತು ಬೇಡ ಅಂತ ನಾನು ಬಿಟ್ಟೆ, ಇನ್ನೊಂದು ಸರ್ತಿ ನೋಡುವ ಅಂತ. ಒಬ್ಬರು ಇವತ್ತು ನಾನು ಕರ್ಕೊಂಡು ಬಂದು ನನ್ನ ದೊಡ್ಡನ ಅಕ್ಕ, ಭಾಗ್ಯರಥಿ ಅಕ್ಕ ಅಂತ, ಭಾಗ್ಯರಥಿ ಅಮ್ಮ ಅಂತ ಅವರಿಲ್ಲ. ಅವ್ರು ಹೋಗಿ 15 ವರ್ಷ ಆಯಿತು. ನನ್ನ ದೊಡ್ಡನಿಗೆ ಒಂದು 7 ಜನ ಹೆಣ್ಣುಮಕ್ಕಳು, ಒಬ್ಬ ಗಂಡು ಮಗ, 8 ಜನರ ಸಂಸಾರ. ಅವರೆಲ್ಲ ಕಡೆಗೆ ಊರಿಗೆಲ್ಲ ಸುತ್ತಿದ್ದಾರೆ ತುಂಬ ಕಷ್ಟ ಕಾಲದಲ್ಲಿ. ಕೊನೆಗಾಗುವಾಗ ಉಡುಪಿಗೆ ಬಂದು ಸೆಟ್ಲ್ ಆಗಬೇಕು ಅಂತ ಮನಸ್ಸಾದ್ದು. ಯಾಕೆ ಅಂತಂದರೆ ಉಡುಪಿಗೆ ಬಂದರೆ ಭೋಜನ ಶಾಲೆಯಲ್ಲಿ ಒಂದು 2 ಹೊತ್ತಿನ ಊಟ ಹೋಗ್ತದೆ, ಬದುಕಲಿಕ್ಕೆ ತೊಂದರೆ ಇಲ್ಲ ಅಂತ ಹೇಳಿ ಅಷ್ಟು ಮಕ್ಕಳನ್ನು ಕರ್ಕೊಂಡು ಉಡುಪಿ ಬರುವಾಗ ಉಡುಪಿಯಲ್ಲಿ ಇರಲಿಕ್ಕೆ ಮನೆ ಇಲ್ಲ. ಆಗ ನನ್ನ ದೊಡ್ಡನ ಅಕ್ಕ ಭಾಗೀರಥಿ ಅಮ್ಮ ಅಂತ ಯಾರಿದ್ದಾರೆ, ಅವರು ಒಂದು ಸಣ್ಣ ಮನೆಯಲ್ಲಿದ್ದರು. ಇಷ್ಟು ದೊಡ್ಡದು ಇರಲಿಲ್ಲ ಆ ಮನೆ. ನನಗೆ ತುಂಬ ಸಂತೋಷ ಆಗ್ತದೆ. ಇದಕ್ಕಿಂತಲೂ ಸಣ್ಣ ಮನೆ, 3 ಕೋಣೆ ಇದ್ದದ್ದು ಆ ಮನೆಗೆ. ಒಂದು ಅಡಿಗೆ ಕೋಣೆ, ಒಂದು ಪಡಸಾಲೆ, ಮತ್ತೊಂದು ಕೋಣೆ. ಆ ಮನೆಯಲ್ಲಿ ಇವರನ್ನು ಅಷ್ಟು ಜನವನ್ನು ಬನ್ನಿ ನಾನು ಆಶ್ರಯ ಕೊಡ್ತೇನೆ ಅಂತ ಆಶ್ರಯ ಕೊಟ್ಟಿದ್ದಾರೆ. ಅವರು ಏನೂ ಇಲ್ಲದವರು ಬನ್ನಿ ಅಂತ ಧೈರ್ಯದಲ್ಲಿ 8 ಜನವನ್ನು ಕೂತ್ಕೊಳಿಸಿದ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ ಅವರು. ಆಮೇಲೆ ಅದೇ ಯೋಗವೋ ಏನೋ ನಮಗೂ ಅದೇ ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದಾರೆ. ಒಂದು 2 ವರ್ಷ ನಾನು ತುಂಬ ಸಣ್ಣ ಇರುವಾಗ, ನಾನು ಬಾಲವಾಡಿಗೆ ಹೋಗಲಿಕ್ಕೆ ನಂಗೆ ನೆನಪುಂಟು, ಇವತ್ತು ನೆನಪುಂಟು. ತುಂಬ ಸಣ್ಣ ಇರುವಾಗ ಅಪ್ಪ ಬಾಡಿಗೆಗೋಸ್ಕರ ಅಲ್ಲಿ ಒಂದು ಸಮಯ ಕೂತ್ಕೊಂಡಿದ್ರು. ಹಾಗೆ ಆ ಮನೆಯಲ್ಲಿ ನಾವು ಬದುಕಿದ್ದೇವೆ. 3 ಕೋಣೆ ಮನೆಯಲ್ಲಿ ಅವರು ಇದ್ದಾರೆ. ಮತ್ತೆ ಆಶ್ಚರ್ಯ ನೋಡಿ, ಬಾಡಿಗೆ ಕೊಡೋದು ಅಂತಂದ್ರೆ ಎಂತ ಗೊತ್ತುಂಟ, ಇವತ್ತು ನಾವು ಮೇಲೊಂದು ಮನೆ ಕೆಳಗೆ ಮನೆ ಕೊಟ್ಟು ಯಾರಿಗೆ ಕೊಡ್ತೇವಲ್ಲ, ಹಾಗಲ್ಲ. ಅವರು ಅದೇ ಮನೆಯಲ್ಲಿರುವುದು, ಒಟ್ಟಿಗೆ ಅಡಿಗೆ ಆಗೋದು. ಒಂದು ಕೋಣೆ ಮಾತ್ರ ನಮಗೆ, 3 ಕೋಣೆಯಲ್ಲಿ ಸಾಲು 3 ಕೋಣೆ, ಅದರಲ್ಲಿ ಒಂದು ಕೋಣೆ ನಮಗೆ. ಆ ರೀತಿ ಬಾಡಿಗೆ ಮನೆಯಲ್ಲಿ ಇರಲಿಕ್ಕೆ ಆಶ್ರಯ ಕೊಟ್ಟು ನಾವು ಒಂದು ಸ್ವಂತ ಮನೆ ಕಟ್ಟಿಕೊಳ್ಳುವವರೆಗೆ ಆ ಬಾಡಿಗೆ ಮನೆಯಲ್ಲಿ ಇರ್ಲಿಕ್ಕೆ ಬಿಟ್ಟಿದ್ದಾರೆ. ಯಾವ ಸಮಸ್ಯೆ ಇಲ್ಲದೆ ಆರಾಮದಲ್ಲಿ. ಒಂದೇ ಅಪ್ಪ ಅಲ್ಲೊಂದು ಬಾವಿ ತೋಡಿದ್ದಾರೆ ಆ ಮನೆಗೆ, ಆ ಮನೆ ಋಣ ತೀರಿಸಲಿಕ್ಕೆ ಅಂತ. ಇವತ್ತು ಆ ಬಾವಿಯ ನೀರನ್ನು ಆ ಮನೆಯಲ್ಲಿ ಕುಡಿತಾರೆ. ಅದಾದ ಮೇಲೆ ನಮಗೊಂದು 5 ಸೆನ್ಸ್ ಗೌರ್ಮೆಂಟ್ನ ಜಾಗ ಸಿಕ್ಕಿತು, ಅದರಲ್ಲಿ ಮನೆ ಕಟ್ಟಬೇಕು ಅಂತ. ಅದು ಬೆಳ್ಕಳೆಯಲ್ಲಿ, ಬೆಳ್ಕಳೆ ಮಹಾಲಿಂಗೇಶ್ವರ ದೇವಸ್ಥಾನ ಹತ್ತಿರ. ನನಗೆ ಯಕ್ಷಗಾನ ಕಲಾರಂಗಕ್ಕೆ ನನಗೆ ಸಂಬಂಧ ಯಾವುದಂದರೆ ಯಕ್ಷಗಾನವೇ ಸಂಬಂಧ. ಯಕ್ಷಗಾನ ನನಗೆ ಸ್ವಲ್ಪ ಆದರೂ ಏನಾದರೂ ಒಳಗೆ ಹೋಗಿದ್ದರೆ ಬೆಳ್ಕಳೆಯ ಒಂದು ಸಂಘದಿಂದ. ಅಲ್ಲಿ ಒಂದು 5 ಸೆನ್ಸ್ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ. ಮನೆ ಕಟ್ಟುವಾಗ ಅಪ್ಪನ ಹತ್ರ ಹಣ ಇಲ್ಲ, ಎಂಥದೂ ಇಲ್ಲ. ಕಟ್ಟಬೇಕು ಅಂತ. ಕಟ್ಟುವುದು ಹೇಗೆ ಅಂತ ಅಪ್ಪನಿಗೆ ಒಬ್ಬರು ಸಿಕ್ಕಿದರು. ಈ ಉಡುಪಿಯಲ್ಲಿ ಒಂದು ಕಾಲದಲ್ಲಿ ದೊಡ್ಡ ಉದ್ಯಮಿಯಾಗಿದ್ದವರು, ಈಗಲೂ ಕೂಡ ಭೋಜ ಹೆಗಡೆಯವರ ವಿಜಯಕುಮಾರ್ ಹೆಗಡೆ, ಅಕಯ ಇಂಡಸ್ಟ್ರೀಸ್, ವಿಜಯಕುಮಾರ್ ಹೆಗಡೆ ರೈತ ಸಂಘದಲ್ಲಿ ಇದ್ದರು. ಅವರ ಹತ್ರ ಹೋಗಿ ಅಪ್ಪ ತುಂಬ ಆತ್ಮೀಯರು, ಅವರಿಗೆ ಪಿಗ್ಮಿ ಕೊಡ್ತಾ ಇದ್ರು. ಅಪ್ಪ ಕೆಲಸ ಪಿಗ್ಮಿ ಕಲೆಕ್ಷನ್, ಹಾಗಾಗಿ ಅದರಿಂದ ನಾವು ಬದುಕಿದವರು ಒಂದು ಕಾಲದಲ್ಲಿ. ಅವ್ರ ಹತ್ರ ಹೋಗಿ ಮನೆ ಕಟ್ಟಬೇಕು ಅಂತ ಹೇಳಿದ್ರು. ಯಾವ ಭಟ್ರೆ ಕಡ್ದುಗೋರ್ಕ ಅಂತ. ಹಣ ಇಲ್ಲ, ಮನೆ ಆಯಿತು, ಮನೆ ಒಕ್ಕಲಾಯಿತು, ಏತುಕೊರಡು ಅಂತ ಕೇಳಿದ್ರೆ 2 ಇತ್ತಿನ ಹತ್ಕೋರ್ಲೆ ಅಂತ. ಇವತ್ತಿಗೂ ಆ ಮನುಷ್ಯ ಲೆಕ್ಕ ಹೇಳಲಿಲ್ಲ, ಅಪ್ಪ ಲೆಕ್ಕ ಕೇಳಲಿಲ್ಲ. ಅಲ್ಲಿಗೆ ನಾವು ಆ ಮನೆಯಲ್ಲಿ ಒಂದು 15-20 ವರ್ಷ ಆ ಮನೆಯಲ್ಲಿ ನಾವು ಇದ್ದೀವಿ. ಅದು ಹಾಗೆ 3 ಕೋಣೆ ಮನೆ, ನಾವು ಬಾಡಿಗೆ ಮನೆಯಲ್ಲಿ ಇದ್ದಾಗಿದ್ದು 3 ಕೋಣೆ, ಒಂದು ಅಡಿಗೆ ಮನೆ, ಒಂದು ಪಡಸಾಲೆ, ಮತ್ತೊಂದು ಕೋಣೆ, 5 ಸೆನ್ಸ್ ಜಾಗದಲ್ಲಿದ್ದ ಮನೆ. ಆ ಮನೆ ಇವತ್ತು ಉಂಟು. ಆ ಮನೆಯಲ್ಲಿ ನಾವು ಒಂದು 15-20 ವರ್ಷ ಬೆಳ್ಕಳೆಯಲ್ಲಿ ನಾವು ಇದ್ದೆವು. ಆಮೇಲೆ ಮತ್ತೆ ಗುಂಡಿಬೈಲಿಗೆ ನಾವು ಬಂದದ್ದು. ಹಾಗಾಗಿ ಅವರಿಬ್ಬರು ನನಗೆ ತುಂಬ ಪ್ರಭಾವ ಬೀರಿದವರು. ಹಾಗಾಗಿ ನಾನು ಅವತ್ತೇ ತೀರ್ಮಾನ ಮಾಡಿದ್ದೇನೆ, ನಾನು ಆ ಋಣ ಉಂಟು ನನಗೆ, ಅದನ್ನು ತೀರಿಸಿಕೊಳ್ಬೇಕಾದ್ರೆ ಯಾರಿಗಾದರೂ ಒಬ್ಬರಿಗೆ ಕಟ್ಟಿಸಿಕೊಡ್ಬೇಕು. ನನ್ನ ಹತ್ರದ್ದು ಪೂರ್ತಿ ಆಗಲಿಲ್ಲ, ಭಾಗಶಃ ಆಗಿದೆ ಅಂತ ಇವತ್ತು ಹೇಳ್ತೇನೆ, ಪೂರ್ತಿ ಆಗಲಿಲ್ಲ. ಹಾಗೆ ಕಟ್ಟಿಕೊಡಬೇಕು ಅಂತ ಅದು ಇತ್ತು. ರಾಮನವಮಿಗೆ ಮತ್ತೆ ನಾನು ಮುರಳಿ ಮಾಸ್ಟರ್ ಹತ್ರ ಮತ್ತು ಗಂಗಾಧರ ಹತ್ರ ಎಲ್ಲ ಹೇಳಿದೆ, ಅದನ್ನು ಮಾಡುವ ಅಂತ, ಅವಶ್ಯ ಮಾಡುವ ಅಂತ ಹೇಳಿದರು. ಮತ್ತೊಂದು ರಾಮನವಮಿ ಬರೋದೊಳಗೆ ಅದು ದೇವರು ಮಾಡಿಸಿದ್ದಾರೆ ಅಂತ, ರಾಮದೇವರು ಮಾಡಿಸಿದ್ದಾರೆ ಅಂತ ಸಂತೋಷ ಪಡ್ತೇನೆ. ನಮ್ಮಲ್ಲಿ ಒಂದು ಮಾತುಂಟು, ಕೆಟ್ಟವರಿಗೆ ಕಂದೋಡಿ ಕಡಂಬಳೆ ಅಂತೆಲ್ಲ ಕರೆಯುವಂಥದ್ದು. ಆಯೋಜಿ ಕಡಂಬಳೆ, ಆಯೋಜಿ ಕಂದೋಡಿ ಅಂತ ಹೇಳ್ತಾ ಇಲ್ವಾ. ಈ ಕಂದೋಡಿಯು ಕೆಲಸ ಒಳ್ಳೆ ಕೆಲಸ ಮಾಡ್ತದೆ ಅಂತ. ಅದು ಬಾರದೆ ಹೋಗಿದ್ರೆ ಅದು ಆಗ್ತಿತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಅದಕ್ಕೂ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು ಕಾಣ್ತದೆ. ಅಂದರೆ ಎಷ್ಟೋ ಬಾರಿ ನಾವು ಯಾವುದಕ್ಕೂ ಉಪಯೋಗ ಇಲ್ಲದ್ದು ಎನ್ನುವಂಥದ್ದು ಕೂಡ
ಒಂದು ನಿಮಿತ್ತವಾಗಿ ಬಂದು ನಮ್ಮ ಕೈಯಿಂದ ಒಳ್ಳೆ ಕೆಲಸ ಮಾಡಿಸ್ತದೆ ಅಂತ. ಅಂದರೆ ಆಗಬೇಕು ಅಂತಿಲ್ಲ, ಆ ನಿಮಿತ್ತ ಇಟ್ಟುಕೊಂಡು ಒಂದು ದೊಡ್ಡ ಕೆಲಸ ಆಗಿ ಹೋಗ್ತದೆ ಅಂತ. ಹಾಗಾಗಿ ಒಂದು ಮನೆ ಆಯಿತು. ನನ್ನ ಪಾತ್ರ ಎಂಥದೂ ಇಲ್ಲ, ಎಲ್ಲ ಸುಬ್ರಹ್ಮಣ್ಯ ಭಟ್ರು ಅಂತೇಳಿ. ಸುಬ್ರಹ್ಮಣ್ಯ ಭಟ್ರು ಎಂಥದೂ ಅಲ್ಲ, ನನಗೆ ಗೊತ್ತುಂಟು. ನಾವು ಒಂದು ಕಾಲದಲ್ಲಿ ಅವಳು ಅರ್ಪಿತ ಒಂದು ಮಾತು ಹೇಳಿದ್ಳು ನನಗೂ, ಪವಿತ್ರ ನನಗೂ ಒಂದು ಮನೆ ಮುಂದೆ ಯಾರಿಗಾದರೂ ಕಟ್ಟಿಕೊಡಬೇಕು. ಅವನು ಹೇಳಿದ, ಪ್ರಶಾಂತನು ಹೇಳಿದ ಕಟ್ಟಿಕೊಡಬೇಕು ಅಂತ. ನಾನು ಹೇಳೋದು ಸಾಧ್ಯ ಇಲ್ಲ ಅಂತ ಎಣಿಸೋದೇ ಬೇಡ ಅಂತ. ಇವತ್ತಿರೋ ಪರಿಸ್ಥಿತಿ ನಾಳೆ ಇರೋದಿಲ್ಲ. ನಾನು ಹೇಳ್ತೇನೆ, ನಾವು ಒಂದು ಕಾಲದಲ್ಲಿ ಕಾರು ಹೋಗುವಾಗ, ಪ್ರೈಮರಿ ಶಾಲೆಗೆ ಹೋಗುವಾಗ ಮಾರುತಿ ಓಮ್ನಿ ಹೋದರೆ ಬದಿಯಲ್ಲಿ ನಿಂತುಕೊಂಡು ಅದನ್ನು ಹೀಗೆ ನೋಡ್ತಾ ಇತ್ತು, ಅಲ್ಲಿವರೆಗೆ ಅದು ಹೋಗುವವರೆಗೆ ನೋಡ್ತಾ ಇತ್ತು. ಸತ್ಯ ಹೇಳ್ತೇನೆ, ಜೀವಮಾನದಲ್ಲಿ ನಾನೊಂದು ಕಾರ್ ತಗೊಳ್ತೇನೆ ಅಂತ ಎಣಿಸ್ಲೇ ಇಲ್ಲ. ಇವತ್ತು ನಾನೊಂದು ಕಾರ್ ತಗೊಂಡು ಓಡಾಡ್ತಾ ಇದ್ದೇನೆ. ಅಂದರೆ ಎಣಿಸಿಕೊಂಡು ಸಾಧ್ಯ ಆಗುವುದಿಲ್ಲ ಅಂತ ಏನಿಲ್ಲ ಅಂತ. ಅದು ಹಾಗಾಗಿ ಸಂಕಲ್ಪ ಮಾಡಿದರೆ ನಾಳೆ ಒಂದು ಯಾರಿಗಾದರೂ ಮನೆ ಕಟ್ಟಿ ಕೊಡ್ತೇವೆ ಅಂತ ಸಂಕಲ್ಪ ಮಾಡಿದರೆ ಅದು ಆಗುವುದಿಲ್ಲ ಅಂತಲ್ಲ, ಯಾವತ್ತಾದರೂ ಒಂದು ದಿವಸ ಆಗ್ತದೆ. ಯಾಕೆಂದರೆ ಇವತ್ತಿದ್ದ ಹಾಗೆ ನಾಳೆ ಯಾವತ್ತೂ ಇರುವುದಿಲ್ಲ. ಆ ದೃಷ್ಟಿ ಅದು ಒಂದು ಒಳ್ಳೆಯದು ಅಂತ ಭಾವಿಸ್ತೇನೆ. ಯಾಕೆಂತಂದರೆ ನಮಗದು ಅವಕಾಶ ಸಿಗುವುದೇ ಕಷ್ಟ. ಸಂಸ್ಕೃತದಲ್ಲೂ ಒಂದು ಮಾತುಂಟು, ಯಾವುದನ್ನೇ ಆದರೂ ಆ ಅವಕಾಶ ಬಂದ ಕೂಡಲೇ ಅದನ್ನು ಬಿಡದೆ ಉಪಯೋಗ ಮಾಡಿಕೊಂಡ್ರೆ ಮತ್ತೊಮ್ಮೆ ಆ ಅವಕಾಶ ಬರುವುದಿಲ್ಲ. ಹಾಗಾಗಿ ಅದನ್ನು ಉಪಯೋಗ ಮಾಡಿಕೊಳ್ಬೇಕು ಅಂತ. ಆ ದೃಷ್ಟಿಯಿಂದ ದೇವರು ಒಂದು ಒಳ್ಳೆ ಕೆಲಸ ಮಾಡಿಸಿದ್ದಾರೆ. ಕಲಾರಂಗಕ್ಕೆ ನಾನು ಕೃತಜ್ಞತೆ ಹೇಳಬೇಕು. ಕಲಾರಂಗ ನನಗೆ ಗೊತ್ತುಂಟು, ತುಂಬ ಸಂಘಟನೆಗಳನ್ನು ನಾನು ನೋಡಿದ್ದೇನೆ, ಎಷ್ಟೋ ಸಂಘಟನೆಗಳನ್ನು ನೋಡಿದ್ದೇನೆ. ಎಷ್ಟೋ ಟ್ರಸ್ಟ್ಗಳನ್ನು ಮಾಡುವ ಉದ್ದೇಶವೇ ಒಂದಷ್ಟು ಹಣ ಮಾಡಬೇಕು ಅಂತ, ಅಂದರೆ ನಾವು ಮಾಡಿಕೊಳ್ಬೇಕು ಅಂತ ಇಡುವಂಥದ್ದು. ಇನ್ನೊಬ್ಬರಿಗೆ ಕೊಡಬೇಕು ಎನ್ನುವ ಉದ್ದೇಶ ಇಟ್ಟುಕೊಂಡು ಇಷ್ಟು ಜನ ಒಟ್ಟಾಗಿ ಒಂದು ಸ್ವಾರ್ಥ ಇಲ್ಲದೆ ಒಂದು ಕೆಲಸ ಮಾಡುವುದು ಅದು ದೊಡ್ಡ ವಿಷಯ. ಅದು ತುಂಬ ಸಮಯದಿಂದ ನಡ್ಕೊಂಡು ಬಂದದ್ದು. ಯಕ್ಷಗಾನ ಕಲಾವಿದರು ಹೇಳ್ತಾರೆ. ಇವತ್ತು ಯಕ್ಷಗಾನ ಕಲಾವಿದರ ಹತ್ರ ಮಾತಾಡಿದ್ರೆ ಕಲಾರಂಗದ ಬಗ್ಗೆ, ಈ ಸಾಮಾನ್ಯ ಎಲ್ಲ ಸಂಘಟನೆ ಬಗ್ಗೆ ಹಿಂದೊಂದು ಎರಡು ಬೈಗಳ ಇರ್ತದಲ್ವ. ಕಲಾರಂಗದ ಬಗ್ಗೆ ಒಬ್ಬ ಕಲಾವಿದ ಬೈಲಿ, ನಾನು ನನ್ನ ಕೆಲಸ ಬಿಡ್ತೇನೆ. ನಾನು ಬೇಕಾದಷ್ಟು ನೋಡಿದ್ದೇನೆ. ಕಲಾರಂಗ ಅಷ್ಟು ಕೆಲಸ ಮಾಡ್ತದೆ ಕಲಾವಿದರಿಗೆ, ಅವರಿಗೆ ಆರೋಗ್ಯ ವಿಮೆ ಮಾಡ್ತದೆ, ಅವರನ್ನೆಲ್ಲ ಒಟ್ಟು ಮಾಡ್ತದೆ. ಇವತ್ತೊಂದು ಡೈರಿ ಮಾಡಿದರೆ ಎಲ್ಲ ಕಲಾವಿದರ ಹೆಸರು, ಫೋನ್ ನಂಬರ್ ಒಂದು ಡೈರಿಯಲ್ಲಿ ಕೈಯಲ್ಲಿ ಹಿಡ್ಕೊಳ್ಳುವಷ್ಟು ಕೆಲಸ ಕಲಾರಂಗ ಮಾಡಿ. ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆ ಕಾಸರಗೋಡಿನವರೆಗೆ, ಬೈಂದೂರಿನಿಂದ ಕಾಸರಗೋಡಿನವರೆಗೆ ಯಾರೆಲ್ಲ ಯಕ್ಷಗಾನ ಎನ್ನುವ ಛತ್ರದ ಅಡಿಯಲ್ಲಿ ಬಂದಿದ್ದಾರೆ ಎಲ್ಲರನ್ನು ಯಾರು ಅಂತ ನೋಡದೆ ಎಲ್ಲರನ್ನು ಕೂಡ ಕಲಾರಂಗ ತನ್ನ ಹತ್ರ ಸೆಳೆಕೊಂಡಿದೆ. ಅವರೆಲ್ಲ ಅದರ ಛತ್ರದ ಅಡಿಯಲ್ಲಿದ್ದಾರೆ ಅಂತ ಹೇಳಲಿಕ್ಕೆ ಯಾವ ಕಲಾವಿದರಿಗೂ ಮುಜುಗರವೂ ಇಲ್ಲ, ಸಂತೋಷ ಉಂಟು ಅಂತ. ಅದು ಕಲಾರಂಗದ ಹೆಗ್ಗಳಿಕೆ. ಆ ಕಲಾರಂಗ ಮಾಸ್ಟರ್ ಹೇಳಿದಾಗ ಇನ್ನೂ ಮುಂದೆ ಹೋಗಿ ವಿದ್ಯಾರ್ಥಿಗಳಿಗೂ ಅವಕಾಶ ಕೊಟ್ಟು ಒಂದಷ್ಟು ಹಣವನ್ನು ಸಂಗ್ರಹ ಮಾಡಿ ಅದನ್ನು ಇನ್ನೊಬ್ಬರಿಗೆ ಕೊಡುವಂಥದ್ದು, ಅವಶ್ಯಕತೆ ಇದ್ದವರಿಗೆ ಕೊಡುವಂಥದ್ದು ದೊಡ್ಡ ವಿಷಯ. ವಿದ್ಯಾರ್ಥಿಗಳು ಅದನ್ನು ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಬೇಕು. ಮುಂದೆ ಸಮಾಜಕ್ಕೆ ಕೊಡುವಂಥ ಕೆಲಸ ವಿದ್ಯಾರ್ಥಿಗಳ ಕೈಯಿಂದ ಆಗಲಿ ಅಂತ. ಇದು ಲೋಕ ನಡೆಯುವಂಥದ್ದು ಹಾಗೆ ಅಂತ. ಲೋಕ ಯಾವತ್ತೂ ಕೂಡ ಒಂದು ಕಡೆಯಲ್ಲಿ ಇದ್ದರೆ ಅದು ಯಾವುದು ನಡೆಯುವುದಿಲ್ಲ. ನಾನು ಸಂಪಾದನೆ ಮಾಡಿದ ಹಣ ಅದು ಎಲ್ಲ ಕಡೆ ಹೋಗಬೇಕು ಅಂತ. ರಘುವಂಶ ಓದಿದರೆ ಗೊತ್ತಾಗ್ತದೆ ರಾಜ ಹೇಗಿರಬೇಕು ಎನ್ನುವ ವಿಷಯವನ್ನು ಹೇಳ್ತಾ ಕಾಳಿದಾಸ ಹೇಳುವಂಥದ್ದು. ಎರಡು ವ್ರತ ಉಂಟು. ಒಂದು ಮಧುಕರ ವ್ರತ, ಎಲ್ಲ ಕಡೆಯಿಂದ ಹೀರಿಕೊಳ್ಳುವಂಥದ್ದು, ಸೂರ್ಯ ವ್ರತ ಅಂತ ಕರೀತಾರೆ. ಸೂರ್ಯ ಏನು ಮಾಡ್ತಾನೆ ಅಂತಂದರೆ, ಬೇಸಿಗೆಯಲ್ಲಿ ಶಾಪ ಹಾಕ್ತೇವೆ ನಾವು ಸೂರ್ಯನಿಗೆ, ಎಲ್ಲ ನೀರು ಹೋಯ್ತು ಬರಡಾಯ್ತು ಭೂಮಿ ಅಂತ. ಆಮೇಲೆ ಮತ್ತೆ ಮಳೆಗಾಲ ಬರುವಾಗ ಎಲ್ಲ ಕಡೆಗೆ ಆ ನೀರು ಹೀರಿಕೊಂಡದ್ದನ್ನು ನಾವು ಕೊಡ್ತಾನೆ ಅಂತ. ರಾಜ ಹಾಗಿರಬೇಕು ಅಂತ ಕಾಳಿದಾಸ ಹೇಳ್ತಾನೆ. ಟ್ಯಾಕ್ಸ್ ಹಾಕುವಾಗ ಯಾವುದೇ ರೀತಿಯ ದಾಕ್ಷಿಣ್ಯ ಮಾಡಬಾರ್ದು. ಯಾರೆಲ್ಲ ಸಂಪಾದನೆ ಮಾಡ್ತಾನೆ ಎಲ್ರಿಗೆ ಟ್ಯಾಕ್ಸ್ ಹಾಕಬೇಕು, ಎಲ್ಲರೂ ಟ್ಯಾಕ್ಸ್ ತಗೊಳ್ಬೇಕು ಅಂತ. ಟ್ಯಾಕ್ಸ್ ತಗೊಂಡ ಮೇಲೆ ಕೊಡುವಾಗ ಯಾವುದೇ ದಾಕ್ಷಿಣ್ಯ ಮಾಡಬಾರ್ದು, ಎಲ್ರಿಗೂ ಕೊಡಬೇಕು. ಸೂರ್ಯನ ಹಾಗೆ ಅಂತ. ಸೂರ್ಯ ಯಾವುದೇ ಗಿಡ ಮರವನ್ನು ನೋಡುವುದಿಲ್ಲ, ಯಾವುದೇ ಹಳ್ಳ ಕೊಳ್ಳವನ್ನು ನೋಡುವುದಿಲ್ಲ. ಅದು ನಮ್ಮ ಊರಿದ್ದು ಈ ಊರಿದ್ದು ಅದನ್ನು ಇದು ಮಾಡುವ, ದೊಡ್ಡ ಹಳ್ಳದಿಂದ ಜಾಸ್ತಿ ನೀರು ತಗೊಳ್ಳುವ, ಸಣ್ಣ ಹಳ್ಳದಿಂದ ಕಮ್ಮಿ ಇಲ್ಲ, ಎಲ್ಲ ಹಳ್ಳವನ್ನು ಬತ್ತಿಸಿ ಹಾಕ್ತಾನೆ. ಮಳೆಗಾಲ ಬರುವಾಗ ಎಲ್ಲವನ್ನು ತುಂಬಿಸ್ತಾನೆ. ರಾಜ ಹಾಗಿರಬೇಕು ಅಂತ ರಘುವನ್ನು ಇಟ್ಟುಕೊಂಡು ಕಾಳಿದಾಸ ತೋರಿಸಿಕೊಡ್ತಾನೆ. ಆ ರೀತಿಯ ವ್ರತವನ್ನು ಮಾಡಿಕೊಂಡಿದ್ದವ ಆತ ಅಂತ. ಆ ರೀತಿಯ ವ್ರತ ಅದು ಪ್ರತಿಯೊಬ್ಬರಲ್ಲಿ ಆಗಬೇಕು. ನಾವು ಯಾರೋ ಒಬ್ಬರನ್ನು ಮಾತ್ರ ಮೇಲಿಟ್ಟು ಅವ್ರು ಹಾಗೆ ಮಾಡಬೇಕು ಅಂತ ಹೇಳುವಂಥದ್ದಲ್ಲ. ನಾವು ನಮ್ಮ ವ್ಯಾಪ್ತಿಯಲ್ಲಿ ಅದನ್ನು ಮಾಡಿದರೆ ಅದು ದೊಡ್ಡ ಮಟ್ಟದಲ್ಲಿ ಸಾಧ್ಯ ಉಂಟು ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಯಾಕೆಂತಂದ್ರೆ ನನಗೊಂದು 2-3 ದಿವಸದಿಂದ 2-3 ಕಾಲ್ ಬಂದಿದೆ. ಹೀಗೆ ಪೇಪರ್ನಲ್ಲಿ ನೋಡಿದೆವು, ಕಲಾರಂಗದ ಇನ್ವಿಟೇಷನಲ್ಲಿ ನೋಡಿದೆವು, ಎಷ್ಟು ಖರ್ಚಾಯಿತು, ನಾವು ಮಾಡಿಸ್ಬೋದಾ, ಹೇಗೆ ಅದರ ವ್ಯವಸ್ಥೆ ಹೇಗೆ, ಕೆಲವರಿಗೆ ಕೇಳಲಿಕ್ಕೆ ಹೆದರಿಕೆ, ತುಂಬ ಕಾರಣ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಈ ಅಮೌಂಟ್ ಹೇಳಿದರೆ ಖಂಡಿತ ಒಂದು 50 ಜನ ಬಂದಾರು ಕಾಣ್ತದೆ ನನಗೆ. ಹಾಗಾಗಿ ನಿಜವಾಗಿ ಅವಶ್ಯಕತೆ ಇದ್ದರೆ ಕೊಡುವವರು ತುಂಬ ಜನ ಇದ್ದಾರೆ. ಎಷ್ಟೋ ಜನರಲ್ಲಿ ಯೋಜಕರು ಇಲ್ಲದೇ ಇರುವುದರಿಂದ ಮತ್ತು ಸಂಶಯ, ದುರುಪಯೋಗ ಮಾಡಿಕೊಂಡಾರ ಅಂತ ಒಂದು ಸಂಶಯವೂ ಉಂಟು. ಅದು ಇರುವುದರಿಂದ ಕಲಾರಂಗ ಮುಂದೆ ಹೋದರೆ ಖಂಡಿತ ಆ ಸಂಶಯ ಯಾರಿಗೂ ಇಲ್ಲ, ಅದು ಆಗ್ತದೆ. 23ನೇ ಮನೆ ಅಂತ ಹೇಳಿದರು, ಇನ್ನೊಂದು 11 ಮನೆ ಅಂತ ಹೇಳಿದರು. 100 ಮನೆ ಕಟ್ಟುವ ಯೋಗ, 1000 ಮನೆ ಕಟ್ಟುವ ಯೋಗ ಕಲಾರಂಗಕ್ಕೆ ಬರಲಿ, ಅಷ್ಟೇ ಸಾಕು. ಯಾಕೆ ಮತ್ತಿನ ಮನೆಯನ್ನು ಫಲಾನುಭವಿಗಳು ಮುಂದೆ ಕಟ್ಟಿಸಿಕೊಡ್ಲಿಕ್ಕಿದ್ದಾರೆ, ಅದು ಆಗ್ತದೆ. ಅದನ್ನು ನೋಡುವ ಯೋಗವನ್ನು ನಮಗೆ ಕೊಡಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ. ಅವರಿಬ್ಬರು ಅಭ್ಯಾಸ ಮಾಡುವವರು, ಅಧ್ಯಯನ ಮಾಡುವವರು. ನನ್ನ ಅನುಭವ ಹೇಳುವುದಾದರೆ ನಾನು ಎಂಥದೂ ಅಲ್ಲ, ನನಗೆ ಗೊತ್ತುಂಟು, ಇವತ್ತು ಹೇಳ್ತೇನೆ, ನಾನು ಏನೂ ಅಲ್ಲ.
ನಾನು ಏನಾದರೂ ನನಗೆ ಒಂಚೂರು ಗೌರವ ಸಿಗುವುದಿದ್ದರೆ ನಾನು ಕಲ್ತದ ವಿದ್ಯೆಗೆ ಮಾತ್ರ ಹೊರತು ಸುಬ್ರಹ್ಮಣ್ಯ ಭಟ್ಟರ 5.5 ಅಡಿಯ ಶರೀರಕ್ಕೆ ಅಲ್ಲ ನಂಗೂತುಂಟು. ಆಗ ವಿದ್ಯೆಯನ್ನು ಪ್ರಾಮಾಣಿಕವಾಗಿ ಕಲ್ತರೆ ದುಡ್ಡನ್ನು ಇವತ್ತಿನವರೆಗೆ ಇಷ್ಟು ಬೇಕು ಅಂತ ಅಭಿಲಾಷೆ ಪಡದೇ ಇದ್ದರೆ ದುಡ್ಡು ಬರ್ತದೆ, ಖಂಡಿತವಾಗಿ ಬರ್ತದೆ. ನಾವು ಸಂಬಳ ಇಷ್ಟು ಬೇಕು ಅಂತ ಅಭಿಲಾಷೆ ಪಡಬಾರ್ದು, ದುಡ್ಡು ಇಷ್ಟು ಬೇಕು ಅಂತ ಹೇಳಬಾರ್ದು. ತುಂಬ ಜನ ಇದ್ದಾರೆ ನಮ್ಮ ಮಧ್ಯದಲ್ಲಿ. ಹಾಗಾಗಿ ಹಾಗೆ ಪಡದೇ ಇದ್ದರೆ ನಮ್ಮ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿ ಕೆಲಸ ಮುಗಿದುಗಳು ಎತ್ಕೊಂಡು ಬರ್ತಾ ಇದ್ದರೆ ನಿಮಗೆ ಯಾವ ಸಮಸ್ಯೆ ಆಗುವುದಿಲ್ಲ ಲೋಕದಲ್ಲಿ ಅಂತ ನಾನು ಹೇಳ್ತೇನೆ, ನನ್ನ ಅನುಭವವನ್ನು ಹೇಳ್ತೇನೆ. ಹಾಗಾಗಿ ಯಾವುದೇ ಟೆನ್ಷನ್ ಬೇಡ, ಓದುವಾಗ ಆರಾಮಾಗಿ ಓದಬೇಕು. ವಿದ್ಯಾರ್ಥಿವ ತ್ಯಜೇತ್ ಸುಖಂ ಅಂತ ಎರಡೇ ವ್ಯವಸ್ಥೆ ಇರುತ್ತೆ. ಸುಖಾರ್ಥಿವ ತ್ಯಜೇತ್ ವಿದ್ಯಾರ್ಥಿವ ತ್ಯಜೇತ್ ಸುಖಂ. ವಿದ್ಯಾರ್ಥಿ ಅಂತ ಅಂದರೆ ಸುಖವನ್ನು ತ್ಯಾಗ ಮಾಡಲೇಬೇಕು. ಸುಖಾರ್ಥಿ ಅಂತ ಅಂದರೆ ವಿದ್ಯೆಯಿಂದ ದೂರ ಇರಲೇಬೇಕು. ವಿದ್ಯೆಯನ್ನು ಕಲಿತೆ ಅಂದರೆ ಸುಖ ಸಿಗುವುದಿಲ್ಲ. ಸುಖ ಬೇಕು ಅಂತಂದರೆ ವಿದ್ಯೆ ಬರೋದಿಲ್ಲ. ಹಾಗಾಗಿ ಕುತೋ ವಿದ್ಯಾರ್ಥಿನ ಸುಖಂ ಅಂತ, ಸುಖಾರ್ಥಿನ ಕುತೋ ವಿದ್ಯಾ ಅಂತ. ಸುಖ ಬೇಕು ಅನ್ನೋದು ವಿದ್ಯೆ ಹೇಗೆ ಬರ್ತದೆ, ವಿದ್ಯೆ ಬೇಕು ಅನ್ನೋದು ಸುಖ ಎಲ್ಲುಂಟು ಅಂತ. ಹಾಗಾಗಿ ಕೊನೆಯವರೆಗೆ ವಿದ್ಯಾರ್ಥಿ ಆಗಿರಬೇಕು ಅಂತ ನಾನು ಅಳವಡಿಸಿಕೊಂಡು ಒಂದು ಸೂತ್ರವನ್ನು ಹೇಳಿ ಮಾತು ಮುಗಿಸ್ತೇನೆ. ಮನು ಹೇಳ್ತಾನೆ, ನತೇನ ವೃದ್ಧೋ ಭವತಿ ಏನಾಸ್ಯ ಫಲಿತಮಿಶರಃ ಯೋವೈ ಯುವಾಪ್ಯಧೀಯಾನಃ ತಮ್ಮ ದೇವ ಸ್ಥವಿರಂ ವಿದು ಅಂತ. ಮುದುಕರಾಗುವುದು ಅಂತ. ಗಡ್ಡ ಹಣ್ಣಾಗ್ತದೆ, ತಲೆ ಹಣ್ಣಾಗ್ತದೆ. ಶಾಸ್ತ್ರ ಹೇಳ್ತದೆ ಅವ ಮುದುಕ ಅಲ್ಲ, ತಲೆ ಹಣ್ಣಾದರೆ ಯಾರೂ ಮುದುಕ ಆಗುವುದಿಲ್ಲ ಅಂತ. ಹಾಗಾದರೆ ಮುದುಕ ಆಗುವುದಂದ್ರೆ ಹೇಗೆ ಅಂತ, ಯಾರು ಯುವಕನಾಗಿದ್ದರೂ ನಿತ್ಯ ಅಧ್ಯಯನ ಮಾಡ್ತಾನೋ ಅವನೊಂದು ದೇವತೆಗಳು ಮುದುಕ ಅಂತ ಕರೀತಾರೆ. ಹಾಗಾಗಿ ಅಧ್ಯಯನದಿಂದ ವೃದ್ಧರಾಗಬೇಕಷ್ಟೇ ಹೊರತು ತಲೆ ಹಣ್ಣಾಗಿ ವೃದ್ಧರಾಗುವುದಲ್ಲ ಅಂತ. ಆ ಮಾತನ್ನು ಅಧ್ಯಯನ ಮಾಡುವವರು ನೆನ್ಪಿಟ್ಕೊಳ್ಬೇಕು. ಸಾಯುವ ತನಕ ನಿತ್ಯ ವಾರ್ಧಕ್ಕೆ ಬರಲಿ ಅಂತ, ಅಂದರೆ ಓದ್ತಾ ಇರುವಾಗ ಆ ರೀತಿಯ ವಾರ್ಧಕ್ಕೆ ಬರಲಿ, ಏನು ಸಮಸ್ಯೆ ಇಲ್ಲ ಅಂತ ಎನ್ನುವ ದೃಷ್ಟಿಯನ್ನು ಮನವಿನ ಮಾತನ್ನು ಮತ್ತೊಮ್ಮೆ ನೆನಪು ಮಾಡಿಕೊಂಡು ಒಂದು ಒಳ್ಳೆಯ ಸಂಜೆ ನಾವೆಲ್ಲ ಸೇರಿದ್ದೇವೆ. ನಮ್ಮನ್ನು ನಿಮಿತ್ತವಾಗಿ ಇಟ್ಟುಕೊಂಡು ಒಂದಿಷ್ಟು ಜನ ಸೇರಿದ್ದೀರಿ. ನಿಮಗೆಲ್ಲ ಇಲ್ಲಿವರೆಗೆ ಬಂದದ್ದಕ್ಕೋಸ್ಕರ ನನ್ನ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಮನೆಯಲ್ಲಿ ನಂದಾದೀಪ ನಿತ್ಯ ಬೆಳಗಲಿ, ಪದ್ಮನಾಭ ದೇವರ ಅನುಗ್ರಹ ಆಗಲಿ, ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಆಗಲಿ, ಮತ್ತು ಮುಂದೆ ಒಳ್ಳೆಯ ಕೆಲಸ ಅವರಿಗೆ ಬೇಕಾದ್ದೆಲ್ಲ ದೇವರ ಅನುಗ್ರಹ ಮಾಡಲಿ, ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ನಿರಂತರ ನೆಲೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನನಗೆ ತುಂಬ ಸಹಕಾರ ಮಾಡಿದವರು ತುಂಬ ಜನ ಇದ್ದಾರೆ. ಅವರೆಲ್ಲರ ಹೆಸರನ್ನು ನನಗೆ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಅಪ್ಪ ಅಮ್ಮ ನನಗೆ ಒಳ್ಳೆಯ ಮಾರ್ಗದರ್ಶನ ಮಾಡಿದವರು. ಹೆಂಡತಿ ನಾನು ಮಾಡುವ ಕೆಲಸಕ್ಕೆಲ್ಲ ಸಹಕಾರ ಕೊಟ್ಟವಳು, ಯಾವುದಕ್ಕೂ ಬೇಡ ಅಂತ ಹೇಳಲಿಲ್ಲ. ಮತ್ತು ತಮ್ಮ ಇವತ್ತು ನನಗೂ ಮತ್ತು ತಮ್ಮನಿಗೆ ಅಕೌಂಟ್ ಬೇರೆ ಇಲ್ಲ. ನನಗೂ ಮತ್ತು ಅವನಿಗೆ ಯಾವ ದುಡ್ಡಿನ ವ್ಯವಹಾರದಲ್ಲಿ ಇಲ್ಲಿವರೆಗೆ ಬೇರೆ ಅಕೌಂಟ್ ಇಲ್ಲ. ನಾನು ವಿಷ್ಣು ಇಬ್ಬರು ಒಂದೇ ಅಂತ ಅರ್ಥ. ಯಾವುದಕ್ಕೆ ದುಡ್ಡು ಕೊಡಬೇಕಾದ್ರೆ ಒಂದ ನಾನು ಕೊಡ್ತೇನೆ ಅಂತ ಯಾವತ್ತೂ ಕೂಡ ಅವ ಎಷ್ಟು ಕೊಟ್ಟಿದ್ದ ನಾನು ಎಷ್ಟು ಕೊಟ್ಟಿದ್ದ ಲೆಕ್ಕ ಇಡಲಿಲ್ಲ. ಈ ವ್ಯವಸ್ಥೆ ಕೊನೆವರೆಗೆ ಹಾಗೇ ಇರಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ಬೇರೆ ಏನು ಬೇಕು ಅಂತ. ನಮಸ್ಕಾರ. ಅಮ್ಮ ಸಂಸ್ಕೃತ ಕಾಲೇಜಿನಲ್ಲಿ ಸ್ವಲ್ಪ ಕಲ್ತವರು. ಅಮ್ಮನ ಸಂಸ್ಕೃತ ಕಲ್ತದ್ರಿಂದ ನನಗೆ ಮುಂದೆ ಹೋಗಲಿಕ್ಕೆ ಇದಾಯಿತು. ಸಂಸ್ಕೃತ ಕಾಲೇಜಿನಲ್ಲಿ 2-3 ವರ್ಷ ಕಲ್ತವರು. ಹೈಸ್ಕೂಲ್ನಲ್ಲಿ ಸಂಸ್ಕೃತ ಕಲ್ತವರು, ಕಾಲೇಜಿನಲ್ಲಿ ಜ್ಯೋತಿಷ ವಿದ್ವತ್ನ ಪೂರ್ವಾರ್ಧದ ಸ್ವಲ್ಪ ಕಲ್ತವರು. ಅವತ್ತಿನ ಪೂರ್ವಾರ್ಧ ಅಂತಂದರೆ ಇವತ್ತು ಉತ್ತರಾರ್ಧದ ವಿದ್ವತ್ ಇರುವಷ್ಟು ಸಬ್ಜೆಕ್ಟ್ಗಳು ಇತ್ತು. ಅದು ಹೋಗಿದೆ. ಸಂಸ್ಕೃತ ಅವ್ರು ಕಲ್ತದ್ರಿಂದ ನನಗೆ ಬಂತು ಅಂತ ಹೇಳುದು ನಾನು.